ಗೈಸ್ ಎಲ್ಲಿಗಂಟ ಎಲ್ಲರ ಹತ್ರ ಹೋಗಿ ಪ್ರಾಂಪ್ಟ್ ಕೊಡಿ ಪ್ರಾಂಪ್ಟ್ ಅಂತೇಳಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ತೀರ. ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ನಿಮ್ಗೆ ಯಾವುದೇ ಒಂದು ಇಮೇಜ್ ಇರುತ್ತೆ ಆ ಒಂದು ಇಮೇಜನ್ನು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ರಿ. ಓಕೆನಾ, ಸ್ಕ್ರೀನ್ಶಾಟ್ ತೊಗೊಂಡಾದ್ಮೇಲೆ ಜಸ್ಟು ಓಪನ್ ಮಾಡಿರಿ ಚಾಟ್ GPT. ಓಕೆನಾ, ಎರಡು ರೀತಿ ಯೂಸ್ ಮಾಡಿರಿ. ಓಕೆನಾ, ನಾನೀಗ ಚಾಟ್ GPTನ ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ರಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಅಲ್ಲಿ ನಾನು ಎರಡು ರೀತಿಯಾಗಿ ಒಂದು ಸೊಲ್ಯೂಷನ್ ಹೇಳ್ತೀನಿ. ಒಂದು, ನೀವು ಯಾವುದೇ ಇಮೇಜನ್ನ ಪ್ರಾಂಪ್ಟನ್ನ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು, ನಿಮ್ಮ ಫೇಸ್ ಏನಾದರೂ ಕರೆಕ್ಟಾಗಿ ಮ್ಯಾಚ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ಕರೆಕ್ಟಾಗಿ ಮ್ಯಾಚ್ ಮಾಡ್ಬೋದು. ಸೊ ಈಗ ಫಸ್ಟಿಗೆ ನಾನು ಯಾವ ರೀತಿ ಆ ಒಂದು ಪ್ರಾಂಪ್ಟನ್ನ ನಿಮ್ಗೆ ಬೇಕಾಗಿರೋಂಥ ಇಮೇಜ್ ಪ್ರಾಂಪ್ಟನ್ನು ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ, ಸೊ ಈಗ ಚಾಟ್ GPTನ ಓಪನ್ ಮಾಡಿಕೊಂಡು ಜಸ್ಟು ಅಲ್ಲಿ ಯಾವುದಾದ್ರೂ ನಿಮ್ಗೆ ಬೇಕು ಅಂದ್ಕೊಂಡಿರ್ತೀರ ಫೋಟೋಸು, ಆ ಒಂದು ಫೋಟೋ ಸ್ಕ್ರೀನ್ಶಾಟ್ನ ಹಾಕಿ ಡನ್ ಕೊಟ್ಕೊಳ್ರಿ. ಸೊ ಓಕೆನಾ, ಡನ್ ಕೊಟ್ಕೊಂಡಾದ್ಮೇಲೆ ಡಿಸ್ಕ್ರಿಪ್ಷನಲ್ಲಿ ಎರಡು ನೋಟಿಸ್ನ ನಾನು ಕೊಟ್ಟಿರ್ತೀನಿ. ಸೊ ಒಂದೇನಂತಂದರೆ, ಒಂದು ಈ ಥರ ಇರುತ್ತೆ, ಐ ವಾಂಟ್ ಟು ಕನ್ವರ್ಟ್ ಮೈ ಫೋಟೋ. ಸೊ ನಾನು ಕಾಪಿ ಮಾಡ್ಕೊಳ್ತೀನಿ ಇದನ್ನು. ಈ ಎರಡನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡ್ಕೊಳ್ರಿ ಕರೆಕ್ಟಾಗಿ. ಸೊ ಇಲ್ಲಿ ಅದನ್ನು ನಾನು ಪೇಸ್ಟ್ ಮಾಡ್ತೀನಿ. ಓಕೆನಾ, ಪೇಸ್ಟ್ ಮಾಡಿ ಜಸ್ಟು ಗೋ ಕೊಟ್ಕೊಳ್ತೀನಿ. ಕರೆಕ್ಟಾಗಿ ಅದು ಏನು ಪ್ರಾಂಪ್ಟ್ ಇರುತ್ತೆ ಅದನ್ನು ನಮಗೆ ಇದು ಚಾಟ್ GPT ಜನ್ರೇಟ್ ಮಾಡಿಕೊಡುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನಮಗೆ ಪ್ರಾಂಪ್ಟು ಜನ್ರೇಟ್ ಆಗಿ ಕೊಡುತ್ತೆ. ಜಸ್ಟ್ ನಾನು ಇದನ್ನು ಈ ಥರ ಕಾಪಿ ಮಾಡ್ಕೊಳ್ತೀನಿ. ಓಕೆನಾ, ಸೊ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ, ಸೊ ಆ್ಯಸ್ ವಿಸ್ ನಾವು ಇಮೇಜನ್ನು ಕ್ರಿಯೇಟ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಜೆಮಿನಿ ಆ್ಯಪ್. ಓಕೆನಾ, ಜೆಮಿನಿ ಆ್ಯಪ್ ಓಪನ್ ಮಾಡ್ಕೊಳ್ತೀನಿ. ಆ್ಯಸ್ ಇಟ್ ಈಸ್ ನಿಮ್ಮ ಫೋಟೋಸ್ನ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಓಕೆನಾ, ಸೊ ಈಗ ನಾನು ಫೋಟೋಸ್ನ ಹಾಕ್ತೀನಿ. ಈಗ ಸೊ ನನ್ನ ಫೋಟೋಸ್ನ ಹಾಕಿ, ಸೊ ನಾನು ಅಲ್ಲೇನು ಚಾಟ್ GPTಯಲ್ಲಿ ಜೆಮಿನಿ ಪ್ರಾಂಪ್ಟ್ನ ತೊಗೊಂಡಿದ್ದೆ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಮಾಡಿ, ಸೊ ಇದೆಲ್ಲ ಇಮೇಜು ಬೇರೆ ಇಮೇಜ್ ಹಾಕಬೇಕು. ಸೊ ಕರೆಕ್ಟಾಗಿ ನಿಮ್ಮ ಫೇಸ್ನ ಮ್ಯಾಚ್ ಮಾಡಬೇಕಂದ್ರೂ ಕೂಡ ಇಲ್ಲೇ ಮ್ಯಾಚ್ ಮಾಡ್ಕೋಬೋದು. ಸೊ ಓಕೆನಾ, ಸೊ ಈಗ ತೋರಿಸ್ತೀನಿ. ಈಗ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪ್ರಾಂಪ್ಟ್ನ ನಾನು ಕೆಳಗಡೆ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ವ. ಈಗ ನೆಕ್ಸ್ಟು ಪ್ರಾಂಪ್ಟ್ ಹಾಕಿದ್ಮೇಲೆ ಜಸ್ಟು ಈ ಒಂದು ಪ್ರಾಂಪ್ಟ್ನ ಅಥವಾ ಕಾಪಿ ಮಾಡ್ಕೊಳ್ರಿ, ಇಲ್ಲಾಂತಂದರೆ ಅದನ್ನು ನೋಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ಕೊಟ್ಕೊಂಡು ಜಸ್ಟು ಪೇಸ್ಟ್ ಮಾಡಿರಿ. ಓಕೆನಾ, ವಿತಿನ್ ಸೆಕೆಂಡಲ್ಲಿ ಸೊ ನಿಮ್ಗೆ ಯಾವ ರೀತಿ ಜನ್ರೇಟ್ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ವ ಆ ಒಂದು ಇಮೇಜನ್ನ ಪ್ರಾಂಪ್ಟು ರೆಡಿಯಾಗಿ ಮತ್ತು ಫೇಸ್ ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿ ಜೆಮಿನಿ ಆ್ಯಪು ಕ್ಲಿಯರಾಗಿ ಅದು ನಿಮಗೆ ಕೊಡುತ್ತೆ. ಸೊ ಎಲ್ಲಿ ಗಂಟ ಬೇರೆಯವ್ರ ಹತ್ರ ಹೋಗಿ ಪ್ರಾಂಪ್ಟ್ ಕೊಡಿ ಅಂತ ಕೇಳ್ತೀರಾ, ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೆ ಜಸ್ಟ್ ಅದರ ಸ್ಕ್ರೀನ್ಶಾಟ್ ತೊಗೊಳ್ರಿ, ಈ ರೀತಿ ಒಂದು ಐಡಿಯಾನ ಕ್ರಿಯೇಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೇಮ್ ಅದೇ ರೀತಿ ಬಂದಿದೆ, ಸ್ವಲ್ಪ ಮ್ಯಾಚ್ ಆಗಿದೆ. ಓಕೆನಾ, ಸೊ ಆಲ್ಮೋಸ್ಟ್ ಆಗಿ 90% ಮ್ಯಾಚ್ ಆಗುತ್ತೆ, ಇನ್ನು 10% ಇರಲ್ಲ. ಯಾಕಂದರೆ ನನ್ನ ಸೆಲ್ಫಿ ಅದು ಫೇಸು ಕರೆಕ್ಟಾಗಿಲ್ಲ, ಅದಕ್ಕೋಸ್ಕರ ಅದು ಮ್ಯಾಚ್ ಆಗಿಲ್ಲ. ಈ ರೀತಿ ಮ್ಯಾಚ್ ಮಾಡಿಕೊಂಡು ವೀಡಿಯೋನ ಫೋಟೋಸ್ನ ಈಗ ಜನ್ರೇಟ್ ಆಗಿರುತ್ತೆ ಯಾವುದಾದ್ರು ತುಂಬ ಟ್ರೆಂಡಿಂಗ್ ಇರುತ್ತೆ ಕ್ರಿಯೇಟ್ ಮಾಡಿಕೊಡ್ರಿ. ಇದೊಂದೇ ಅಂತಲ್ಲ, ನೀವು ಯಾವುದೇ ಫೋಟೋಸ್ನ ನೀವು ಚಾಟ್ GPTಯಲ್ಲಿ ಅಪ್ಲೋಡ್ ಮಾಡಿ ನಾನು ಕೆಳಗಡೆ ಕೊಟ್ಟಿರೋಂಥ ಪ್ರಾಂಪ್ಟ್ ಏನಿದೆ, ಸೊ ಹೇಳಿದ್ನಲ್ವ ಆಲ್ರೆಡಿ. ಸೊ ಇಲ್ಲಿದೆಲ್ಲ ಐ ವಾಂಟ್ ಟು ಕನ್ವರ್ಟ್ ಮೈ ಫೋಟೋ ಇಂಟು ದಿಸ್ ಇಮೇಜ್, ಪ್ಲೀಸ್ ಗಿವ್ ಎ ಪ್ರಾಂಪ್ಟ್ ಫಾರ್ ದಟ್ ಅಂತ ಕೊಟ್ಟರೆ ಸೊ ಅದು ಆಟೋಮೆಟಿಕ್ಕಾಗಿ ಪ್ರಾಂಪ್ಟ್ ಕೊಡುತ್ತೆ. ಅದಾದಮೇಲೆ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡು ಪೇಸ್ಟ್ ಆದಮೇಲೆ ಕೆಳಗಡೆ ಇನ್ನೊಂದು ಕೊಟ್ಟಿದ್ದೀನಲ್ವ, ಕೀಪ್ ದಿಸ್ ಸೇಮ್ ಫೇಸ್ ಆ್ಯಂಡ್ ಐಡೆಂಟಿಫೈ ಆ್ಯಸ್ ಎ ಇನ್ಪುಟ್ ಆಫ್ ಫೋಟೋ ಅಂತ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಿ ಅಂದರೆ ಪೇಸ್ಟ್ ಮಾಡಿ. ಅದಾದಮೇಲೆ ಈ ಥರ ನೀಟಾಗಿ ಜನ್ರೇಟ್ ಮಾಡಿಕೊಡುತ್ತೆ. ಸೊ ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮಾಡ್ಕೊಳ್ರಿ. ಓಕೆ, ಸೊ ಯೂಸ್ಫುಲ್ ಅನ್ಸಿದ್ರೆ ಮಾತ್ರ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಇಲ್ಲಾಂತಂದರೆ ಮಾಡ್ಕೊಳಕ್ಕೆ ಹೋಗ್ಬಿಟ್ರಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಸಪೋರ್ಟ್.